ಇದರಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟ 8 ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆ ಕೆಳಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಮಾತ್ರ ಸರಿಯಾದ ಉತ್ತರ. ಆ ಉತ್ತರವನ್ನು ಆರಿಸಿ ಬರಿಬೇಕು. ಉದಾಹರಣೆಗೆ ಇಲ್ಲಿ ಇನ್ಮೇ ಸೆ ಪುಲ್ಲಿಂಗ್ ಶಬ್ದ ಹೈ ಮೊದಲನೇ ಪ್ರಶ್ನೆ. ಲೇಖಿಕಾ ಎ, ಬಿ ಮಾ, ಸಿ ಲೇಖಕಿ, ಡಿ ಕವಿ. ನೀವು ಉತ್ತರ ಬರೀಬೇಕಾದ್ರೆ ಒಂದನೇದರಲ್ಲಿ ಡಿ ಕವಿ ಈ ರೀತಿಯೇ ಉತ್ತರ ಬರೀಬೇಕು. ಇದರಲ್ಲಿ ಹಲವು ವ್ಯಾಕರಣಾಂಶಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮುಖ್ಯವಾಗಿ ಲಿಂಗ, ವಚನ, ವಿಲೋಮ ಶಬ್ದ, ಪ್ರೇರಣಾರ್ಥ ಕ್ರಿಯಾ, ವಿರಾಮ ಚಿಹ್ನ, ಸಂಧಿ, ಸಮಾಸ್, ಕಾರಕ್, ಮುಹಾವ್ರೆ ಇಷ್ಟು ಅಂಶಗಳನ್ನು ಸಾಮಾನ್ಯವಾಗಿ ಕವರ್ ಮಾಡಿರ್ತಾರೆ. ಎರಡನೇ ಮೇನ್ ಕ್ವಶನ್ನಲ್ಲಿ 4 ಪ್ರಶ್ನೆಗಳಿರ್ತವೆ. ಸಂಕ್ಷಿಪ್ತ ಉತ್ತರವನ್ನು ಇಲ್ಲಿ ಬರೀಬೇಕು. ಇದು ಅನುರೂಪತಾ ಪ್ರಶ್ನೆ. ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧಿತ ಶಬ್ದವನ್ನು ನಾವು ಗುರುತಿಸಿ ಬರೀಬೇಕಾಗುತ್ತೆ. ಉದಾಹರಣೆಗೆ ಮೇರಾ ಬಚ್ಪನ್ ಆತ್ಮಕಥಾ ಅಂತಿದೆ, ಕಾಶ್ಮೀರಿ ಸೇಬ್ ಡ್ಯಾಶ್ ಬಿಟ್ಟಿದ್ದಾರೆ, ಅಲ್ಲಿ ಕಹಾನಿ ಅಂತ ನಾವು ಬರೀಬೇಕಾಗುತ್ತೆ. ನಂತರ ಮೂರನೇ ಮೇನ್ ಕ್ವಶನ್. ಇದರಲ್ಲಿ 4 ಪ್ರಶ್ನೆಗಳಿರ್ತವೆ. ಒಂದು ವಾಕ್ಯದಲ್ಲಿ ಇವನ್ನು ನಾವು ಉತ್ತರಿಸಬೇಕು, ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಬೇಕು. ಉದಾಹರಣೆಗೆ ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾ ಸೆ ಕ್ಯಾ ನಿವೇದನ್ ಕರ್ ರಹೆ ಹೈ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾ ಸೆ ಜಗ ಕೆ ರೂಪ್ ಕೋ ಬದಲ್ನೆ ಕಾ ನಿವೇದನ್ ಕರ್ ರಹೆ ಹೈ. ಇನ್ನು ಸಂಕ್ಷಿಪ್ತವಾಗಿ ಬರೆಯೋದಾದರೆ ಕವಿ ಜಗ ಕೆ ರೂಪ್ ಕೋ ಬದಲ್ನೆ ಕಾ ನಿವೇದನ್ ಕರ್ ರಹೆ ಹೈ. ಇನ್ನೊಂದು ಪ್ರಶ್ನೆ ಪ್ರೇಮ್ಚಂದ್ ಜಿ ಕೋ ಕ್ಯಾ ನಜರ್ ಆಯಾ ಅಂತಿದೆ. ಅದಕ್ಕೆ ಉತ್ತರ ಪ್ರೇಮ್ಚಂದ್ ಜಿ ಕೋ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯೆ ಅಂತ ಬರೀಬೇಕು. ಕಿಸ್ಕೆ ಹುಕುಂ ಪರ್ ಪವನ್ ಕಾ ತಾಪ್ ಚಡ್ತಾ ಔರ್ ಉತರ್ತಾ ಹೈ ಅಂತಿದೆ. ಅದಕ್ಕೆ ಉತ್ತರ ಮಾನವ್ ಕೆ ಹುಕುಂ ಪರ್ ಪವನ್ ಕಾ ತಾಪ್ ಚಡ್ತಾ ಹೈ ಔರ್ ಉತರ್ತಾ ಹೈ. नेक्स्ट क्वेश्चन इंटरनेट का अर्थ क्या है अंतिदे. ಅದಕ್ಕೆ ಉತ್ತರ इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है ಅಂತ ಉತ್ತರ. ಸಂಕ್ಷಿಪ್ತವಾಗಿ इंटरनेट अनगिनत कंप्यूटरों का एक जाल है ಅಂತ ಬರಿಬಹುದು. ನಾಲ್ಕನೇ ಮುಖ್ಯ ಪ್ರಶ್ನೆ. ಇದರಲ್ಲಿ 2 ಅಂಕದ 8 ಪ್ರಶ್ನೆಗಳು ಇರ್ತವೆ. 23 ಮತ್ತು 24ನೇ ಪ್ರಶ್ನೆ ಪೂರಕ ವಾಚನದ 3 ಪಾಠಗಳಿಂದ ಆರಿಸಿ ಕೊಟ್ಟಿರ್ತಾರೆ. ಈ ಪ್ರಶ್ನೆಗಳು ಯಾವ ರೀತಿ ಇವೆ ಅಂತ ಇಲ್ಲಿ ನೋಡ್ತಾ ಹೋಗೋಣ ಒಂದ್ಸರಿ. ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ. ಇದು ಮಾತೃಭೂಮಿ ಪದ್ಯದ್ದು. ಕಾಶ್ಮೀರಿ ಸೆ ಪಾಠ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ. ಕಾಶ್ಮೀರಿ ಸೆ ಪಾಠದಿಂದ ನಾವು ಏನನ್ನು ಕಲಿಬಹುದು. ಮಹಾದೇವಿ ವರ್ಮಾಜಿ ಕಾ ಧ್ಯಾನ ಆಕರ್ಷಿತ್ ಕರ್ನೆ ಕೆ ಲಿಯೆ ಗಿಲ್ಲು ಕ್ಯಾ ಕರ್ತಾ ಥಾ. ಮಹಾದೇವಿ ವರ್ಮಾ ಅವರ ಗಮನವನ್ನು ಸೆಳಿಲಿಕ್ಕೆ ಗಿಲ್ಲು ಏನೇನು ಮಾಡ್ತಾ ಇತ್ತು. प्रकृति पर सर्वत्र है विजय पुरुष आसीन. इस पंक्ति का आशय समझाइए. ಅಭಿನವ್ ಮನುಷ್ಯ ಪದ್ಯದ್ದು. ಪ್ರಕೃತಿಯ ಮೇಲೆ ಮನುಷ್ಯ ಗೆದ್ದಿದ್ದಾನೆ, ಆಸೀನನಾಗಿದ್ದಾನೆ. ಇದರ ಆಶಯ ಅಂದರೆ ಅರ್ಥ ಏನು, ಇದು ಏನನ್ನು ಸೂಚಿಸುತ್ತೆ ತಿಳಿಸಿ ಅಂತ. ಲೇಖಕ್ ಕೋ ಭೇಜೆ ಗಯೆ ನಿಮಂತ್ರಣ ಪತ್ರ ಮೇ ಕ್ಯಾ ಲಿಖಾ ಗಯಾ ಥಾ. ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಲೇಖಕರಿಗೆ ಕಳಿಸಿರ್ತಕ್ಕಂಥ ಆಮಂತ್ರಣ ಪತ್ರಿಕೆಯಲ್ಲಿ ಏನು ಬರೆದಿತ್ತು. ವ್ಯಾಪಾರ और ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೆ ಕ್ಯಾ ಮದದ್ ಮಿಲ್ತಿ ಹೈ. ವ್ಯಾಪಾರ ಮತ್ತು ಬ್ಯಾಂಕಿಂಗ್ನಲ್ಲಿ ಇಂಟರ್ನೆಟ್ನಿಂದ ನಮಗೆ ಏನು ಸಹಾಯ ಸಿಗುತ್ತೆ. ಇಂಟರ್ನೆಟ್ ಪಾಠದ್ದು. ಸೌರಮಂಡಲ ಮೇ ಶನಿ ಗ್ರಹ ಕಾ ಸ್ಥಾನ ಕ್ಯಾ ಹೈ. ಇದು ಶನಿ ಸಬ್ಸೆ ಸುಂದರ ಗ್ರಹ, ಅದು ಆ ಪಾಠದ್ದು. ಸೌರಮಂಡಲದಲ್ಲಿ ಶನಿ ಗ್ರಹದ ಸ್ಥಾನವೇನು ಅಥವಾ ಶನಿಕ ವಾಯುಮಂಡಲ ಕಿನ್ ಗ್ಯಾಸೋಂ ಸೆ ಬನಾ ಹೈ. ಶನಿಯ ವಾಯುಮಂಡಲ ಯಾವ ಯಾವ ಗ್ಯಾಸುಗಳಿಂದ ನಿರ್ಮಾಣವಾಗಿದೆ. ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮಜಾಯ ಗಯಾ ಹೈ. ಸತ್ಯಕಿ ಮಹಿಮಾ. ಶಾಸ್ತ್ರಗಳಲ್ಲಿ ಸತ್ಯ ಹೇಳುವ ವಿಧಾನಗಳನ್ನು ಹೇಗೆ ತಿಳಿಸಲಾಗಿದೆ. ಅಥವಾ ಪ್ರಕೃತಿ ಸಂರಕ್ಷಣೆಗೆ ಸಂಬಂಧ ಮೇ ಸಲ್ಮಾಕ್ಕೆ ಕ್ಯಾ ವಿಚಾರ ಹೈ. ಪ್ರಕೃತಿಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಸಲ್ಮಾಳ ವಿಚಾರಗಳೇನು. ನಾಗರಿಕ ಕರ್ತವ್ಯ. ನೆಕ್ಸ್ಟ್ 5ನೇ ಮುಖ್ಯ ಪ್ರಶ್ನೆ. ಇದರಲ್ಲಿ 3 ಅಂಕದ 9 ಪ್ರಶ್ನೆಗಳು ಇರ್ತವೆ. 32ನೇ ಪ್ರಶ್ನೆ ಭಾವಾರ್ಥದ ಪ್ರಶ್ನೆ. 33ನೇ ಪ್ರಶ್ನೆ ಕನ್ನಡ ಮೇ ಅನುವಾದ ಕೀಜಿಯೆ. ಕನ್ನಡ ಅಥವಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೆ ಅಂತ ಇರುತ್ತೆ. ಯಾವ್ಯಾವ ಪ್ರಶ್ನೆಗಳು ಕೊಟ್ಟಿದ್ದಾರೆ ಅಂತ ಒಂದು ಸರಿ ನೋಡೋಣ. ಭಾರತ್ ಮಾ ಕೆ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೆ. ಮಾತೃಭೂಮಿದು. गाजर के बारे में प्रेमचंद जी ने क्या विचार प्रकट किया है. ಕ್ಯಾರೆಟ್ ಬಗ್ಗೆ ಪ್ರೇಮ್ಚಂದ್ ಜಿ ಅವರು ಯಾವ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ.
ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ ಕಾ ವರ್ಣನ್ ಕೀಜಿಯೇ. ಗಿಲ್ಲು ಬಗ್ಗೆ ಮಹಾದೇವಿ ವರ್ಮಾ ಅವರು ಯಾವ ರೀತಿ ಪ್ರೀತಿ ಮಮತೆಯನ್ನು ಇಟ್ಕೊಂಡಿದ್ರು ಅದನ್ನು ವರ್ಣಿಸಿ. ಜೈನುಲಾಬ್ದೀನ್ ನಮಾಜ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ. ಜೈನುಲಾಬ್ದೀನ್ ಅವರು ಅಬ್ದುಲ್ ಕಲಾಂ ಅವರ ತಂದೆ, ನಮಾಜ್ ಬಗ್ಗೆ ಅವರು ಏನು ಹೇಳ್ತಾರೆ. ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೈ. ಅಭಿನವ್ ಮನುಷ್ಯನ ದಿನಕರ್ ಜಿ ಅವರ ಪ್ರಕಾರ ಮನುಷ್ಯನ ನಿಜವಾದ ಪರಿಚಯ ಯಾವುದು. ಸಂಚಾರ ವ ಸೂಚನಾ ಕೆ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಕ್ಯಾ ಮಹತ್ವ ಹೈ. ಸಂಚಾರ ಮತ್ತು ಸೂಚನಾ ಕ್ಷೇತ್ರದಲ್ಲಿ ಇಂಟರ್ನೆಟ್ ಯಾವ ರೀತಿ ಮಹತ್ವವನ್ನು ಪಡೆದಿದೆ. ಲೇಖಕಕ್ಕೆ ಧೂಪ್ ಕಾ ಚಶ್ಮಾ ಖೋ ಜಾನೆ ಕಿ ಘಟನಾ ಕಾ ವರ್ಣನ್ ಕೀಜಿಯೇ. ಲೇಖಕರು ಒಂದು ಕೂಲಿಂಗ್ ಗ್ಲಾಸ್ ಧೂಪ್ ಕಾ ಚಶ್ಮಾ ಅದು ಕಳೆದು ಹೋಯಿತು, ಆ ಘಟನೆ ಬಗ್ಗೆ ವರ್ಣಿಸಿ. 32 ದೋಹೆ ಕಾ ಭಾವಾರ್ಥ. ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್. ತುಳಸಿ ದಯಾ ನ ಛಾಂಡಿಯೇ ಜಬ್ ಲಗ್ ಘಟ್ ಮೇ ಪ್ರಾಣ. 33 निम्नलिखित गद्यांश का अनुवाद कन्नड़ या अंग्रेजी में कीजिए. आज हम सभी इंटरनेट का उपयोग करते हैं. यह हमारी आधुनिक जीवन शैली का महत्वपूर्ण अंग बन गया है. सचमुच इंटरनेट एक वरदान है. ನೆಕ್ಸ್ಟ್ 6ನೇ ಮುಖ್ಯ ಪ್ರಶ್ನೆ. ಇದರಲ್ಲಿ 4 ಅಂಕದ 2 ಪ್ರಶ್ನೆಗಳು ಇರ್ತವೆ. 34ನೇ ಪ್ರಶ್ನೆಯಲ್ಲಿ 2 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಬಸಂತ್ ಕಿ ಸಚ್ಚಾಯಿ, ಗಿಲ್ಲು, ಕರ್ನಾಟಕ ಸಂಪದ ಈ ಪಾಠಗಳಿಂದ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ವರ್ಣನ್ ಕೀಜಿಯೇ. ಬಸಂತ ಒಬ್ಬ ಪ್ರಾಮಾಣಿಕ ಹುಡುಗ, ಹೇಗೆ ವರ್ಣಿಸಿ. ಅಥವಾ ರಾಜ್ ಕಿಶೋರ್ ಜಿ ಕೆ ಮಾನವೀಯ ವ್ಯವಹಾರ ಕ ಪರಿಚಯ ದೀಜಿಯೇ. ರಾಜ್ ಕಿಶೋರ್ ರವರ ಮಾನವೀಯ ಗುಣದ ಬಗ್ಗೆ ಪರಿಚಯವನ್ನು ಕೊಡಿ, ಅವರ ಮಾನವೀಯತೆಯನ್ನು ಪರಿಚಯಿಸಿ. ನೆಕ್ಸ್ಟ್ 35ನೇ ಪ್ರಶ್ನೆ. ಕಂಠಪಾಠದ ಪದ್ಯ ಬರುತ್ತೆ. ಇಲ್ಲಿ ಏಕಾತ್ಮೆ ಅಂತಿದೆ. ಕಂಠಪಾಠಕ್ಕೆ ಮಾತೃಭೂಮಿ, ತುಳಸಿ ಕೆ ದೋಹೆ, ಆಮೇಲೆ ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ. ಈ 3 ಪದ್ಯಗಳನ್ನು ಕಂಠಪಾಠಕ್ಕೆ ಇಡಲಾಗಿದೆ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇರೋದು ಕೋಶಿಶ್ ಕರ್ನೆ ವಾಲೋಂ ಕಿ ಕಭಿ ಹಾರ್ ನಹಿ ಹೋತಿ ಅನ್ನುವ ಪದ್ಯ. ಈ ಪದ್ಯವನ್ನು ಆನ್ಯುವಲ್ ಎಕ್ಸಾಮಿಗೆ ಕೇಳ್ತಾರೆ. ಮಿಡ್ ಟರ್ಮಿಗೆ ಸಾಮಾನ್ಯವಾಗಿ ತುಳಸಿ ಕೆ ದೋಹೆ ಅಥವಾ ಮಾತೃಭೂಮಿ ಈ 2 ಪದ್ಯಗಳಲ್ಲಿ ಒಂದು ಪದ್ಯವನ್ನು ಕೇಳಿರ್ತಾರೆ. 7ನೇ ಮೇನ್ ಕ್ವಶನ್. ಅಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫನ್ನು ಓದಿಬಿಟ್ಟು ಕೆಳಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು. ಆ ಪ್ಯಾರಾಗ್ರಾಫನ್ನು ಓದಿದರೆ ಉತ್ತರ ಬರೆಯೋದು ಭಾಳ ಸುಲಭ. ಅದರಲ್ಲಿ ಉತ್ತರ ಹುಡುಕಿ ಬರೆಯೋದು. ನೆಕ್ಸ್ಟ್ 8ನೇ ಮೇನ್ ಕ್ವಶನ್. 3 ವಿಷಯಗಳಲ್ಲಿ ಒಂದನ್ನು ಆರಿಸಿಕೊಂಡು ಪ್ರಬಂಧವನ್ನು ಬರೀಬೇಕು. ನಿಬಂಧ ಲಿಖಿಯೇ, ನಿಬಂಧ ಲೇಖನ್. ಇಲ್ಲಿ ಜನಸಂಖ್ಯಾಕಿ ಸಮಸ್ಯೆ ಇದೆ. ಅಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪಾಯಿಂಟ್ಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಅರ್ಥ ಜನಸಂಖ್ಯಾ ವೃದ್ಧಿಗೆ ಕಾರಣ और ಪರಿಣಾಮ ನಿಯಂತ್ರಣ ಉಪಸಂಹಾರದಿದೆ. 2ನೇದು ಸ್ವಚ್ಛ ಭಾರತ್ ಅಭಿಯಾನ್. ಭೂಮಿಕಾ ಅಂದರೆ ಪ್ರಸ್ತಾವನೆ, ಸಫಾಯಿ ಕಾ ಮಹತ್ವ, ಸ್ವಚ್ಛತೆಯ ಮಹತ್ವ, ಉಪಸಂಹಾರ. ಇಂಟರ್ನೆಟ್ ಏಕ್ ವರದಾನ್ ಹೈ. ಇದು ಸಾಮಾನ್ಯವಾಗಿ ಇಂಟರ್ನೆಟ್ ಬಗ್ಗೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಪ್ರಬಂಧ ಬಂದೇ ಬರ್ತಾ ಇದೆ. ಅರ್ಥ ಉಪಯೋಗ ಅವಶ್ಯಕತಾ ಉಪಸಂಹಾರ. ಅರ್ಥ ಉಪಯೋಗ ಹಾನಿಯ ಅಂತಲೂ ಕೇಳ್ಬೋದು. ಉಪಸಂಹಾರ. ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಪಾಯಿಂಟ್ಗಳಿದ್ದಾವೆ. ಅದನ್ನು ಕರೆಕ್ಟಾಗಿ ಜೋಡಿಸಿ ನಿಬಂಧವನ್ನು ಬರೆಯೋದನ್ನು ನಾವು ಕಲಿಬೇಕು. ಕಡೆಯದಾಗಿ 9ನೇ ಮುಖ್ಯ ಪ್ರಶ್ನೆ. ಪತ್ರಲೇಖನ. 2 ಪತ್ರಗಳನ್ನು ಕೊಟ್ಟಿರ್ತಾರೆ. ಆ 2 ಪತ್ರಗಳಲ್ಲಿ ಒಂದು ಪತ್ರವನ್ನು ಆಯ್ದು ಬರೀಬೇಕಾಗುತ್ತೆ. 2 ವಿಷಯಗಳಲ್ಲಿ ಒಂದು ವಿಷಯಕ್ಕೆ ನಾವು ಪತ್ರ ಬರೀಬೇಕು. ಸಾಮಾನ್ಯವಾಗಿ ಒಂದು ಚುಟ್ಟಿ ಪತ್ರವಾಗಿರುತ್ತೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಆ ಪತ್ರ ಬಂದೇ ಬರುತ್ತೆ. ಅದು ಬಿಟ್ಟು ಪಿತಾಜಿ ಕೋ ಪತ್ರ, ಮಾತಾ ಕೋ ಪತ್ರ, ಭಾಯಿ ಬಹನ್ ಮಿತ್ರ ಕೋ ಪತ್ರ ಇತ್ಯಾದಿ ಬರುತ್ತೆ. ಪ್ರವಾಸ ಕೆ ಲಿಯೇ ಪೈಸೆ ಮಾಂಗ್ತೆ ಹುವೆ ಅಪನೆ ಪಿತಾಜಿ ಕೋ ಪತ್ರ ಲಿಖಿಯೇ. ಇದನ್ನು ಸಹ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಈ 2 ಪತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು.